ನಿಮ್ಮ ಹೆಸರು ಬಂದು ಏನು ಅಂಕಲ್? ಧರ್ಮಣ್ಣ ಅಂತ. ಅಂಕಲ್ ಇದು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ಅಂಕಲ್? ಬೆಂಗಳೂರಿಗೆ ಬಂದು 20 ವರ್ಷ ಆಯ್ತಪ್ಪ. ಅಂಕಲ್ ಇದು ಈ ಜೀವನ ಹೆಂಗ್ ನಡೀತಿದೆ ಅಂಕಲ್? ಜೀವನ ಹೆಂಗ್ ನಡೀತೈತೆ ಅಂದ್ರೆ ನಾವ್ ಯಾವ ತರ ಕಷ್ಟ ಬೀಳ್ತೀವೋ ಆ ತರ ಜೀವನ ನಡೀತೈತೆ. ನಾನ್ ಏನ್ ಹೇಳ್ತೀನಿ ಅಂದ್ರೆ ಯಾವತ್ತಾದ್ರೂ ಅಷ್ಟೇ ಒಂದು ಬಳಗ ಸಂಬಂಧಿಕರು ಕೈ ಕೆಳಗಡೆ ಯಾವತ್ತೂ ಕೆಲಸ ಮಾಡಕ್ ಹೋಗ್ಬಾರ್ದು. ಸಂಬಂಧಿಕರ ಕೈ ಕೆಳಗಡೆ ಕೆಲಸ ಮಾಡಿದಷ್ಟು ಅವರು ನಮ್ಮನ್ನ ಸಮಾಧಿ ಮಾಡಿ ಅದ್ರ ಮೇಲೆ ಮನೆ ಕಟ್ತಾರೆ, ಆಯ್ತಾ. ಎರಡನೇದು, ಯಾವತ್ತು ಸಂಬಂಧಿಕರ ನಂಬೋದ್ಕಿಂತ ಆಚೆ ಫ್ರೆಂಡ್ಸ್ಗಳನ್ನ ನಂಬೇಕು. ಫ್ರೆಂಡ್ಸ್ಗಳಿಗಿಂತ ಒಂದ್ ಕೈ ಎಂಡ್ರ ಮಕ್ಕಳನ್ನ ನಂಬಿಟ್ರೆ ನಾವು ಇನ್ನೂ ಸಂಪಾದನೆ ಜಾಸ್ತಿ ಮಾಡ್ತೀವಿ. ಯಾಕಂದ್ರೆ ಅದ್ರೊಳಗಿರೋಷ್ಟು ಖುಷಿ ಈ ಸಂಬಂಧಿಕರು ಹೆಂಗ್ ಗೊತ್ತಾ, ನಮ್ಮ ಹತ್ರ ಸಂಪಾದನೆ ಇದ್ರೆ ಮಾತ್ರ ಮಾತಾಡೋದು. ನಮ್ಮ ಹತ್ರ ಸಂಪಾದನೆ ಇಲ್ಲ ಅಂದ್ರೆ ಕಾಲ್ ಕಸಕ್ಕಿಂತ ಅತತ್ವವಾಗಿ ನೋಡ್ತಾರೆ. ಅಂತ ಸಂಬಂಧಿಕರನ್ನ ನಾವ್ ಎಲ್ಲಿ ಮಡಗ್ಬೇಕು ಅಂದ್ರೆ 10 ರೂಪಾಯಿ ಕೊಟ್ರೆ ಹೂವ ಎಲ್ಲಿ ಮಡಗ್ತೀವಿ? ದೇವ್ರ ತಲೆ ಮೇಲೆ ಮಡಗ್ತೀವಿ. 10,000 ಕೊಟ್ಟಿ ಚಪ್ಪಲಿ ಎಲ್ಲಿ ಮಡಗ್ತೀವಿ? ಬಾಗ್ಲಿಂದ ಆಚೆ ಮಡಗ್ತೀವಿ. ಅಂತ ಸಂಬಂಧಿಕರನ್ನ ಬಾಗ್ಲಿಂದ ಆಚೆ ಮಡಗ್ಬೇಕು, ಆಯ್ತಾ. ಎರಡನೇದು, ನಮ್ ಗಾಡಿ ಜೀವನ ಹೆಂಗೈತೆ ಅಂದ್ರೆ ನಮ್ಮನ್ನ ನಂಬಿರೋ ಈ ಗಾಡಿ ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ಯಾಕಂದ್ರೆ ಇದು ರಥ ಇದ್ದಂಗೆ. ಇದ್ರ ಮೇಲೆ ನಾವು ಪ್ರತಿಯೊಂದು ಒಂದು ಮೆಟ್ರಲ್ ಯಾವ್ದೇ ಹೊಡೆದ್ರು ಅದು ನಮ್ ಸಂಪಾದನೆ. ಆ ಸಂಪಾದನೆಯಿಂದ ಇವತ್ತು ನಾವು ನಮ್ಮ ಹೆಂಡ್ರು ಮಕ್ಕಳು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಇನ್ನೂ ಚೆನ್ನಾಗಿರೋದ್ರಿಂದ ಇನ್ನು ನಾವು ಆರೋಗ್ಯವಾಗಿ ಚೆನ್ನಾಗಿದೀವಿ, ಖುಷಿಯಾಗಿದ್ದೀವಿ. ಆದ್ರೆ ದಯವಿಟ್ಟು ಇಷ್ಟೇ ಹೇಳೋದು, ಸಂಬಂಧಿಕರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವ್ರು ಇದ್ದಾರೆ. ಕೆಟ್ಟವ್ರನ್ನ ಅದು ಏನೇ ಆಗ್ಲಿ ಅವತ್ತು ಅವ್ರನ್ನ ಮನೆ ಬಾಗ್ಲಿಗೂ ಸೇರಿಸಬಾರ್ದು, ಅವ್ರನ್ನ ದೂರನೇ ಬಿಟ್ಟು ಬಿಡ್ಬೇಕು. ಒಳ್ಳೆಯವರು ಅವ್ನ ಭಿಕ್ಷಗಾರ ಆಗ್ಲಿ ಒಳ ಕರೆದು ಊಟ ಹಾಕ್ಲಿ, ಭಗವಂತ ಒಳ್ಳೇದ್ ಮಾಡಿ. ಅಂಕಲ್ ಇದು ನಿಮ್ಗೆ ಈ ಆಟ ಓಡಿಸಿದ್ರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಇವಾಗ? ಆಟ ಓಡಿಸೋದ್ರಿಂದ ನಮಗೆ ಖುಷಿ ಐತಪ್ಪ. ಓನರ್ ಅಂಡ್ ಡ್ರೈವರು, ಯಾಕಂದ್ರೆ ನಮಗೆ ಸಂಪಾದನೆ ಭಗವಂತ ಏನು ಮೋಸ ಮಾಡಿಲ್ಲ. 1000 ಸಂಪಾದನೆ ಮಾಡಿಲ್ಲ ಅಂದ್ರು 500 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಯಾರ ಕೈ ಕೆಳಗಡೆನು ಕೆಲಸ ಮಾಡಕ್ ಹೋಗ್ಬಾರ್ದು, ಮಾಡೋದು ಬಾರ್ದು, ಆಯ್ತಾ. ನಮ್ ಗಾಡಿ ನಮ್ಗೆ ಯಾವತ್ತೂ ಮೋಸ ಮಾಡಿಲ್ಲ, ಚೆನ್ನಾಗಿ ಸಂಪಾದನೆ ಕೊಡ್ತೈತೆ, ಭಗವಂತ ಚೆನ್ನಾಗಿ ಇರ್ತಾವ. ಅಂದ್ರೆ ಕಮರ್ಷಿಯಲ್ ಗಾಡಿಗಳು ಇವು ನಮ್ಮವು, ಯಾವತ್ತೂ ನಮಗೆ ಮೋಸ ಮಾಡಿಲ್ಲ. ನಾವು ಅದನ್ನ ಮಕ್ಳ ತರ ಸಾಕ್ತಿವಿ, ಅದು ನಮ್ಮನ್ನ ನಾವು ಅದನ್ನ ಮಕ್ಳ ತರ ಸಾಕಿದ್ರೆ ಮಕ್ಳು ನಮ್ಮನ್ನ ವಯಸ್ಸಾದ್ಮೇಲೆ ಹೆಂಗ್ ಸಾಕ್ಬೇಕು ಹಂಗ್ ಸಾಕ್ತೈತೆ. ಅದು ನಮ್ಮನ್ನ ಯಾವತ್ತೂ ಮೋಸ ಮಾಡಲ್ಲ. ಅದರಿಂದ ಇವಾಗ ನಮ್ಮ ಜೀವನ ಚೆನ್ನಾಗಿ ನಡೀತೈತಪ್ಪ. ಇಷ್ಟ ಹೇಳಕ್ಕೆ ಇಷ್ಟ ಹೇಳ್ತೀನಿ.